ಕಾರ್ಯಕ್ರಮ ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಸುಮಾರು ಕಡೆ ಹೃದಯ ತಪಾಸಣೆ ಆಗಿರ್ತದೆ, ಆದರೆ ಅವ್ರಿಗೆ ಅದರ ಕ್ವಾಲಿಟಿ ಅಂದರೆ ಹೃದಯ ಎಷ್ಟು ಮಾತ್ರ ಕೆಲಸ ಮಾಡ್ತಾ ಇದೆ ಅಂತೇಳಿ ECG ಮತ್ತು ಇಕೋವನ್ನು ಉಚಿತವಾಗಿ ಮಾಡಿಕೊಡುವಂಥ ಕಾರ್ಯಕ್ರಮ ಇದು ಮೊದಲನೇದು. ಮುಳಬಾಗಿಲು ತಾಲೂಕಿನಲ್ಲಿ ಇದನ್ನು ಮೊದಲನೇದಾಗಿ ಆಯೋಜಿಸಲಾಗಿದೆ. ಅದು ರೋಟರಿ ಸಂಸ್ಥೆ ಮೂಲಕ RL ಜಾಲಪ್ಪ ಆಸ್ಪತ್ರೆಯ ನಾರಾಯಣ ಹೃದಯಾಲಯದವರ ಸಹಯೋಗದೊಂದಿಗೆ ಏರ್ಪಾಡು ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ಎಲ್ಲ ಗಣ್ಯರು ಉದ್ಘಾಟನೆ ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತೀನಿ. ಪ್ಲಾಸ್ಟಿಕ್ ಸರ್ ತಗೊಳ್ಳಿ ಸರ್. ಓಕೆ ಇದು ಇದೇನಕ್ಕೂ ಇಟ್ಟಿದ್ದೀರಿ, ಇದ್ರ ಮುಖಾಂತರ ಅನಿಸ್ಬೇಕು ಅಂತ. ಓಕೆ ಓಕೆ ಇದನ್ನು ಆ ಕಡೆ ಇಟ್ಬಿಟ್ರೆ ಬೆಸ್ಟ್. ಇದು ಇದ್ರ ಮುಂದೆ ಇಡೋದು ಹಾಗೆ. ಕರ್ನಾಟಕ ರಾಜ್ಯದಲ್ಲಿ ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಅಂತೇಳಿ 2004ರಲ್ಲಿ ಸರ್ಕಾರ ಒಂದು ಮಂಡಳಿಯನ್ನು ರಚನೆ ಮಾಡಿತು. 2004ರವರೆಗೂ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಅಸಂಘಟಿತ ಕಾರ್ಮಿಕರಿಗೆ ಸೌಲಭ್ಯಗಳಿರಲಿಲ್ಲ. ದೇಶದಲ್ಲಿ ಸಂಘಟಿತ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಸಂಘಟಿತ ಕಾರ್ಮಿಕರು ಅಂದರೆ ನಿಶ್ಚಿತವಾಗಿ ತಿಂಗಳು ಸಂಬಳ ತಗೊಳ್ಳೋರು, ESI PF ಅನ್ನು ಅವರ ಸಂಸ್ಥೆ ವತಿಯಿಂದ ಕಟ್ಟುವಂಥ ವ್ಯವಸ್ಥೆ ಸಂಘಟಿತ ಕಾರ್ಮಿಕರಿಗಿರುತ್ತೆ. ಆ ಸಂಘಟಿತ ಕಾರ್ಮಿಕರ ವಲಯದಲ್ಲಿ ಯೂನಿಯನ್ಗಳು ಸಹ ಕೆಲಸ ಮಾಡ್ತಾ ಇರುತ್ತೆ. ಸದಸ್ಯತ್ವ ಶುಲ್ಕವನ್ನು ಪಡ್ಕೊಂಡು ಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಸರ್ಕಾರದ ಮುಖಾಂತರ ಮತ್ತು ಸಂಘ ಸಂಸ್ಥೆಗಳ ಮುಖಾಂತರ ಅಂದರೆ ಅದರ ಮಾಲೀಕರು ಯಾರಿರ್ತಾರೆ ಅವ್ರ ಮುಖಾಂತರ ಮಾಡಿಸ್ಕೊಂಡು ಹೋಗುವಂಥ ವ್ಯವಸ್ಥೆ ಸರ್ಕಾರದಲ್ಲಿತ್ತು. ಆದರೆ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಈ ಒಂದು ವ್ಯವಸ್ಥೆ ಇರಲಿಲ್ಲ. ಇದು ಕೇಂದ್ರ ಸರ್ಕಾರದಲ್ಲೂ ಇರಲಿಲ್ಲ, ರಾಜ್ಯ ಸರ್ಕಾರದಲ್ಲೂ ಇರಲಿಲ್ಲ. ಅನೇಕ ಸಂಘ ಸಂಸ್ಥೆಗಳ ಹೋರಾಟದ ಮುಖಾಂತರ ಭಾರತ ಸರ್ಕಾರ 2002ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಸಂಘಟಿತ ಕಾರ್ಮಿಕರನ್ನು ನೋಂದಣಿ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿತು. ಅದು 2010ರಲ್ಲಿ ಮೂರ್ತಿ ರೂಪ ತಗೊಂಡು ಇಡೀ ದೇಶದಲ್ಲಿ ಇವತ್ತು ಅಸಂಘಟಿತ ಕಾರ್ಮಿಕರನ್ನ ನೋಂದಣಿ ಮಾಡಿ ಅವರಿಗೆ ಗುರುತಿನ ಚೀಟಿ ನೀಡುವಂಥ E-ಶ್ರಮ್ ಕಾರ್ಡ್ ವಿತರಣೆಯನ್ನ ದೇಶಾದ್ಯಂತ ನಡೀತಾ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಸಹ ನಮ್ಮ ಕರ್ನಾಟಕ ಪ್ರದೇಶ ಅಸಂಘಟಿತ ಕಾರ್ಮಿಕ ಪರಿಷತ್ ಮತ್ತು ಇನ್ನಿತರೆ ಸಂಘ ಸಂಸ್ಥೆಗಳ ಹೋರಾಟದ ಮುಖಾಂತರ ರಾಜ್ಯದಲ್ಲೂ ಸಹ 2010ರಲ್ಲಿ ಕರ್ನಾಟಕ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತೇಳಿ ಮಂಡಳಿ ಒಂದು ರಚನೆ ಆಯಿತು. ಅದರ ಜೊತೆಯಲ್ಲೇ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತೇಳಿ ಒಂದು ವೆಲ್ಫೇರ್ ಬೋರ್ಡ್, ಈ ಅಸಂಘಟಿತ ಕಾರ್ಮಿಕರಿಗೋಸ್ಕರನೇ ಮಂಡಳಿ ರಚನೆ ಆಯಿತು. ಅಂದಿನಿಂದ 2020ರವರೆಗೆ 10 ವರ್ಷಗಳ ನಿರಂತರ ಹೋರಾಟದ ಮುಖಾಂತರ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹಾಕಿ ಈ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳಾಗಿರ್ತಕ್ಕಂಥ ಪಿಂಚಣಿ ಯೋಜನೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ಹಾಗೂ ಆಸ್ಪತ್ರೆ ಖರ್ಚು ಮತ್ತಿತರೆ ಅಪಘಾತ ಹೊಂದಿದಲ್ಲಿ ಅವರಿಗೆ ಆಸ್ಪತ್ರೆ ಖರ್ಚು ಇರ್ಬೋದು, ಮರಣ ಹೊಂದಿದಲ್ಲಿ ಅಪಘಾತಕ್ಕೆ ಪರಿಹಾರ ಅವಲಂಬಿತರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಹೋರಾಟ ನಡೀತಾ ಇತ್ತು. ಕೊನೆಯಲ್ಲಿ 2021 ನವೆಂಬರಲ್ಲಿ
ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಾಣಿಜ್ಯ ವಾಹನ ಚಾಲಕರ ಕ್ಷೇಮಾಭಿವೃದ್ಧಿ ಮಂಡಳಿಯನ್ನ ರಚನೆ ಮಾಡಿ, ಅಂದ್ರೆ ಆ ಮಂಡಳಿಗೆ ನಮ್ಮ ವಾಹನಗಳ ಒಂದು ಮಾರಾಟ ಇರುತ್ತೆ. ಅಂದ್ರೆ ಈ ಉದಾಹರಣೆಗೆ ನಿಮಗೆ ಆಟೋ ರಿಕ್ಷಾಗಳು ಒಂದು ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸೇಲ್ಸ್ ಆಗುತ್ತೆ, ಹೊಸ ಗಾಡಿ, ಕಾರುಗಳು ಸೇಲ್ ಆಗುತ್ತೆ, ಟೆಂಪೋಗಳು ಸೇಲ್ ಆಗುತ್ತೆ, ಲಾರಿಗಳು ಸೇಲ್ ಆಗುತ್ತೆ, ಬಸ್ ಹೆಂಗೆ ಸೇಲ್ ಆಗುತ್ತೆ. ಅಂದ್ರೆ ಅದರ ಮಾರಾಟದ ಮೇಲೆ 1% ಸೆಸ್ ಅನ್ನ ಸರ್ಕಾರ ವಿಧಿಸಿ ಆ ಡ್ರೈವರ್ಸ್ ವೆಲ್ಫೇರ್ಗೋಸ್ಕರ, ಅವರ ಕ್ಷೇಮಾಭಿವೃದ್ಧಿಗೋಸ್ಕರ ಈ ಹಣವನ್ನ ವ್ಯಯ ಮಾಡುವಂತಹ ಒಂದು ಯೋಜನೆಯನ್ನ ಕರ್ನಾಟಕ ಸರ್ಕಾರ 2021ರಲ್ಲಿ ಪ್ರಾರಂಭ ಮಾಡ್ತು. ಈಗ ಅಂದ್ರೆ 2023ರಲ್ಲಿ ಅಸೆಂಬ್ಲಿಯಲ್ಲೂ ಸಹ ಬಿಲ್ ಪಾಸ್ ಆಯ್ತು. ಸೆಸ್ ಬಿಲ್ ಅಂತೀವಿ ಅದನ್ನ, ಮೋಟರ್ ವೆಹಿಕಲ್ಸ್ ವೆಲ್ಫೇರ್ ಸೆಸ್ ಬಿಲ್ ಅಂತೇಳಿ ಬಿಲ್ಲು ಪಾಸ್ ಆಗಿ ಈಗ ಹತ್ರ ಒಂದು 100 ಕೋಟಿ ರೂಪಾಯಿವರೆಗೂ, 100ರಿಂದ 150 ಕೋಟಿ ರೂಪಾಯಿವರೆಗೂ ಈ ಮಂಡಳಿಗೆ ಹಣಕಾಸಿನ ನೆರವು ಸಿಕ್ಕಿದೆ. ಹಾಗಾಗಿ ಇವತ್ತಿನ ಎಲ್ಲ ನೋಂದಾಯಿತ ವಾಹನ ಚಾಲಕರಿಗೆ, ಅಂದ್ರೆ ವಾಣಿಜ್ಯ ವಾಹನ ಎಲ್ಲೋ ಬೋರ್ಡ್ ಅಂತೀವಿ ನಾವು ಇದನ್ನ, ಆಡು ಭಾಷೆಯಲ್ಲಿ ಹೇಳೋದಾದ್ರೆ ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಅಂತೀವಿ. ವೈಟ್ ಬೋರ್ಡ್ ಅಂದ್ರೆ ನಮ್ಮ ಸ್ವಂತ ಗಾಡಿಗಳು, ಆ ಸ್ವಂತ ಗಾಡಿಗಳಿಗೆ ಓಡಿಸುವಂತ ಡ್ರೈವರ್ಗಳಿಗೆ ಯಾವುದೇ ರೀತಿಯಾದಂಥ ಇದು ಸಿಗೋದಿಲ್ಲ. ಎಲ್ಲೋ ಬೋರ್ಡ್ ಅಂದ್ರೆ ಸಾರ್ವಜನಿಕ ವಾಹನಗಳು, ಸಾರ್ವಜನಿಕರನ್ನ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡೋಗಿ ಅವರಿಗೆ ಸೇವೆ ಕೊಡುವಂತದಕ್ಕೆ ನಾವು ಪಬ್ಲಿಕ್ ಸರ್ವಿಸ್ ವೆಹಿಕಲ್ಸ್ ಅಂತ ಹೇಳ್ತೀವಿ, ಸಾರ್ವಜನಿಕ ಸೇವಾ ವಾಹನಗಳು ಅಂತ. ಆ ರೀತಿ ವಾಹನಗಳು ಈ ಚಾಲಕರು ಯಾರಿರ್ತಾರೆ ಅವರಿಗೆ ಮತ್ತು ನಿರ್ವಾಹಕರಿಗೆ, ಕ್ಲೀನರ್ಗಳಿಗೆ, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯಕ್ತಿಗಳಿಗೆ ಈಗ ಸಾಮಾಜಿಕ ಭದ್ರತಾ ಯೋಜನೆಯನ್ನ ರೂಪಿಸಿ ಅದರ ಮುಖಾಂತರ ಮೊದಲನೇದಾಗಿ ಅವ್ರ ಮಕ್ಕಳಿಗೆ, SSLC ಮೇಲ್ಪಟ್ಟು ಓದ್ತಾ ಇರುವಂತ ಮಕ್ಕಳಿಗೆ ಇವತ್ತು ಆ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಧನ, SLC PUC ಡಿಗ್ರಿ ಮೇಲ್ಪಟ್ಟು ಮುಂದಿನ ಏಪ್ರಿಲ್ ಇಂದ 2ನೇ ಕ್ಲಾಸಿಂದ ಓದುವಂತ ಮಕ್ಕಳಿಗೂ ಸಹ ಈ ಒಂದು ಯೋಜನೆಯನ್ನ ಜಾರಿ ಮಾಡುವಂತ ಕೆಲಸ ನಮ್ಮ ಕರ್ನಾಟಕ ಮೋಟಾರು ವಾಹನ ಚಾಲಕರ ಕ್ಷೇಮಾಭಿವೃದ್ಧಿ ಮಂಡಳಿಯಿಂದ ಮಾಡುವಂತ ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಚಾಲಕರು ನೋಂದಣಿ ಮಾಡ್ಕೋಬೇಕು. ನೀವು ಸುಮ್ಮನೆ ನನ್ನ ಹತ್ರ DL ಇದೆ, ಎಲ್ಲೋ ಬೋರ್ಡ್ DL ಇದೆ ಅಂತೇಳಿ ಮನೆಯಲ್ಲಿ ಕೂತ್ಕೊಂಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂಥ ನೆರವು ಸಿಗೋದಿಲ್ಲ. ನೀವು ಮಂಡಳಿಯಲ್ಲಿ ರಚನೆ ಮಾಡ್ಕೊಂಡಿದ್ದೆ ಆದ್ರೆ, ನೀವು ಅದನ್ನ ಮಂಡಳಿ ರಚನೆ ಆಗಿದೆ ಅದ್ರೊಳಗೆ ನೋಂದಣಿ ಮಾಡ್ಕೊಂಡಿದ್ದೆ ಆದ್ರೆ, ಆಗ ನಿಮಗೆ ನೋಂದಣಿ ಆದಂತ ಮಾರನೇ ದಿನದಿಂದಾನೇ ನಿಮಗೆ ಆ ಸೌಲಭ್ಯ ದೊರೆಯುತ್ತೆ. ನ್ಯಾಚುರಲ್ ಡೆತ್ ಆದ್ರೂ ಸಹ ಕಾರ್ಡ್ ಮಾಡಿಸಿ ಮಾರನೇ ದಿನಕ್ಕೆ ಆ ವ್ಯಕ್ತಿ ಏನಾದರೂ ಮರಣ ಹೊಂದಿದ್ರು, ಸಹಜ ಮರಣ ಹೊಂದಿದ್ರು ಸಹ ಮನೆಗೆ 25,000 ರೂಪಾಯಿ ನೆರವು ಸರ್ಕಾರದಿಂದ ಕೊಡುವಂತ ವ್ಯವಸ್ಥೆ ಈಗ ಆಗಿದೆ. ಇದನ್ನೆಲ್ಲಾನು ನಾವು ಪ್ರಚಾರ ಮಾಡಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡೋದಕ್ಕೆ ಈ ಒಂದು ಮೆಡಿಕಲ್ ಕ್ಯಾಂಪ್ ಅನ್ನ ನಾವು ಆಯೋಜಿಸ್ತಾ ಇದ್ದೀವಿ. ಅದಕ್ಕೆ ಮೊದಲನೇದಾಗಿ ನಮ್ಮ ಸ್ನೇಹಿತರಾದಂಥ ಕಾಡಿನಹಳ್ಳಿ ನಾಗರಾಜ್ ಅವ್ರನ್ನ ಭೇಟಿ ಮಾಡಿ ಈ ತರ ಒಂದು ಮುಳಬಾಗಲಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಿಮ್ಮಗಳ ಸಹಕಾರ ಬೇಕು ಅಂದಾಗ ತಕ್ಷಣ ಅವರು ಯಾವುದಾದ್ರೂ ಡೇಟಲ್ಲಿ ಫಿಕ್ಸ್ ಮಾಡಿ ನಮ್ಮ ರೋಟರಿ ಭವನ ನಿಮ್ಗೆ ಉಚಿತವಾಗಿ ಕೊಡ್ತೇವೆ, ನಮ್ಮ ರೋಟರಿ ಭವನದಲ್ಲಿ ಇದೆಲ್ಲ ಮಾಡಿಕೊಡ್ತೇವೆ ಅಂತೇಳಿ ಅಧ್ಯಕ್ಷರಾದಂಥ ಸತ್ಯಣ್ಣವ್ರಿಗೆ ಅದನ್ನ ತಿಳಿಸಿದ್ರು. ನಾನು ಸಹ ಅವ್ರಿಗೆ ಭೇಟಿ ಮಾಡಿ ಸತ್ಯಣ್ಣವ್ರನ್ನ ಮಾತಾಡಿದಾಗ ತುಂಬ ಹೃದಯದಿಂದ ಮುಳಬಾಗಿಲು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ನೀವು ಒಂದಲ್ಲ 10 ಕ್ಯಾಂಪ್ಗಳು ಮಾಡಿ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕಾರ್ಯಕ್ರಮ ನಮಗೆ ಮಾಡಬೇಕಾದ್ರೆ ಸಹಕಾರ ಮುಖ್ಯ. ಇವತ್ತು ಇದೊಂದು ಕಾರ್ಯಕ್ರಮ ನೂರಾರು ಜನ, ಸಾವಿರಾರು ಜನಕ್ಕೆ ಇದು ತಲುಪಬೇಕಾಗಿರುವಂತ ಕಾರ್ಯಕ್ರಮ ಇದು. ಸಾವಿರಾರು ಜನಕ್ಕೆ ತಲುಪಬೇಕು ಅಂದ್ರೆ ನಾವು ಪ್ರತಿಯೊಬ್ಬರ ಹತ್ರ ಹೋಗಿ ಮಾತಾಡೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಕಾರ್ಯಕ್ರಮ ರೂಪಿಸಿ ಆ ಕಾರ್ಯಕ್ರಮದ ಮುಖಾಂತರ ಒಂದಷ್ಟು ಜನಕ್ಕೆ ನಾವು ಅರಿವು ಮೂಡಿಸಿ ಪ್ರಚಾರ ಕೊಡೋದ್ರಿಂದ, ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಬರೋದ್ರಿಂದ ಜನಕ್ಕೆ ಇದು ಅರಿವು ಮೂಡುತ್ತೆ. ಅರಿವು ಮೂಡಿದ ನಂತರ ಅವರು ಸರ್ಕಾರದಲ್ಲಿ ಇದನ್ನು ಗುರುತಿನ ಚೀಟಿಯನ್ನು ಪಡ್ಕೊಂಡಾಗ ಅವ್ರಿಗೆ ಇದು ಸೌಲಭ್ಯ ದೊರೆಯುತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ರೋಟರಿ ಸೆಂಟ್ರಲ್ ಮುಳಬಾಗಲು ಬಹಳ ಅತ್ಯುತ್ತಮ ಕಾರ್ಯ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಬಂಧುಗಳೇ, ಎಲ್ಲ ಪದಾಧಿಕಾರಿಗಳು ಇವತ್ತು ವಿಶೇಷವಾಗಿ ಬಂದಿದ್ದಾರೆ. ಅವರು ಪದಾಧಿಕಾರಿಗಳು ಹೆಂಗೆ ಅಂದ್ರೆ ಸೇವೆನೇ ಮನೋಭಾವ ಅವ್ರದ್ದು. ರೋಟರಿ ಪದಾಧಿಕಾರಿಗಳು ನಾನು ಶ್ರೀನಿವಾಸಪುರದಲ್ಲಿ ಮಾಡಿದೆ, ಬಂಗಾರಪೇಟೆಯಲ್ಲಿ, ಈಗ ಮುಳಬಾಗಲಲ್ಲಿ ಎಲ್ಲ ರೋಟರಿ ಪದಾಧಿಕಾರಿಗಳು ವೈಯಕ್ತಿಕವಾಗಿ ತಮ್ಮ ಇದನ್ನ ತನುಮನ ಧನವನ್ನು ಕೊಟ್ಟು ಕೆಲಸ ಮಾಡೋ ದೃಷ್ಟಿನಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ. ಆದ್ರಿಂದ ಎಲ್ಲ ರೋಟರಿ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ಈ ಕೆಲಸ
ನಿರಂತರವಾಗಿ ನಡೆಯೋದಕ್ಕೆ ನಾಗರಾಜ್ ಅವರು ಇನ್ನೂ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಒಬ್ಬ ವಕೀಲರನ್ನ ನಮಗೆ ಇದಕ್ಕೆ ಜೋಡಿಸ್ತಾ ಇದ್ದಾರೆ. ಇಡೀ ತಾಲೂಕಲ್ಲಿ ಕನಿಷ್ಠ ಅಂದರೆ 1,000 ಜನಸಂಖ್ಯೆ ಆಗೋವರೆಗೂ, ಅಂದರೆ 1,000 ಜನನ ನೋಂದಣಿ ಮಾಡೋವರೆಗೂ ನಾವು ಪ್ರಕ್ರಿಯೆಯನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವ್ರ ಕಚೇರಿ ಇಲ್ಲಿ ನಮ್ಮ ಕೋರ್ಟಿನ ಮುಂಭಾಗದಲ್ಲಿ ಕಚೇರಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ನಾಗರಾಜ್ ಅವರು. ಅದ್ರ ಮುಖಾಂತರ ನಾವು ಆಟೋ ಚಾಲಕರು ಇರ್ಬೋದು, ಟ್ಯಾಕ್ಸಿ ಚಾಲಕರು ಇರ್ಬೋದು, ಟೆಂಪೋ ಚಾಲಕರು ಇರ್ಬೋದು, ಲಾರಿ ಚಾಲಕರು ಇರ್ಬೋದು, ಬಸ್ ಚಾಲಕರು ಇರ್ಬೋದು, ಖಾಸಗಿ ಬಸ್ ಕ್ಲೀನರು, ಕಂಡಕ್ಟ್ರು, ಮೆಕ್ಯಾನಿಕ್ಗಳು, ಟೈರ್ ಟ್ಯೂಬ್ ಪಂಚರ್ ಅಂಗಡಿ ಹಾಕೋರು ಮತ್ತು ಟಿಂಕರ್ಗಳು, ಪೇಂಟರ್ಗಳು, ಎಲೆಕ್ಟ್ರಿಷಿಯನ್ಗಳು, ಈ ಎಲ್ಲ ವರ್ಗದ ಜನವನ್ನು ನಾವು ತಲುಪಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತಿನಿಂದ ಕಾರ್ಯಾರಂಭ ಮಾಡಿ ಕಚೇರಿಯಲ್ಲಿ ನೋಂದಣಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಂದಣಿಯನ್ನು ಮಾಡ್ಕೊಳ್ಳಿ. ನೋಂದಣಿ ಮಾಡ್ಕೊಂಡ ತಕ್ಷಣ ಫೆಬ್ರವರಿ ಕೊನೆಯ ಭಾಗದಲ್ಲಿ, ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀನಿ, 1,000 ಜನ ಗುರಿ ತಲುಪಿದ ನಂತರ ತಾಲೂಕು ಮಟ್ಟದ ದೊಡ್ಡ ಸಮಾವೇಶವನ್ನು ಒಂದನ್ನು ಇಲ್ಲಿ ನಡೆಸಿ ಆ ಮುಖಾಂತರ ಇನ್ನೊಂದಷ್ಟು ಸಮಾಜಕ್ಕೆ ಈ ಕೊಡುಗೆಯನ್ನು ತಲುಪೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೀವಿ. ಈ ಸಂಕಲ್ಪಕ್ಕೆ ನಮ್ಮ ರೋಟರಿ ಬಂಧುಗಳು ಮತ್ತು ಇನ್ನಿತರೆ ಸ್ನೇಹಿತರು, ಮೀಡಿಯಾದವರು ಸಹಕಾರ ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ, ಇವತ್ತಿನ ಕಾರ್ಯಕ್ರಮ ಅತ್ಯಂತ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರು ಅತ್ಯಂತ ಕಾಳಜಿಯನ್ನು ವಹಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ನಾನು ಈ 4 ಮಾತುಗಳು ಮುಗಿಸ್ತಾ ಇದ್ದೀನಿ. ಬ್ಯಾನರ್ಗಳನ್ನ ಹಾಕ್ಸಿಲ್ಲ, ಯಾವುದೇ ರೀತಿಯಾದಂಥ ಇದನ್ನ ಹಾಕ್ಸಿಲ್ಲ. ಆದರೂ ಸಹ ನಾವು ಇದನ್ನ ಇಂಟ್ರೆಸ್ಟ್ ಆಗಿ ತಗೊಂಡು ನಮ್ಮ ಯೂನಿಯನ್ನು ಮತ್ತು ರೋಟರಿ ಸಂಸ್ಥೆ ಪ್ರಾರಂಭ ಅಂದರೆ ಅವಾಗಲೇ ಹೇಳ್ದಾನೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದು. ಈ ಅರಿವು ಮೂಡಿಸಿ ಇದ್ರ ಮುಖಾಂತರ 1 ತಿಂಗಳು ನಿರಂತರವಾಗಿ ನಾವು ಪ್ರಚಾರವನ್ನು ಕೊಡ್ತೇವೆ. ಆ ನಂತರ ಅದನ್ನು ನೋಂದಣಿ ಮಾಡೋದಕ್ಕೂ ವ್ಯವಸ್ಥೆ ಮಾಡಿಕೊಡ್ತೇವೆ. ಆ ದೃಷ್ಟಿಯಲ್ಲಿ ಇವತ್ತು ಇದು ಆರಂಭ ಅಂತೇಳಿ ಹೇಳಕ್ಕೆ ಇಚ್ಛಪಡ್ತೀನಿ. ಆದ್ಮೇಲೆ ಅಂದರೆ ಪರಿಷ್ಕರಣ ಆದ್ಮೇಲೆ DL ತಗೊಳ್ಳೋದೇ ಬಹಳ ಕಷ್ಟ ಆಗ್ತಾ ಇದೆ. ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋದು, 2 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಕಾರ್ದು ಇರ್ಬೋದು, ಇನ್ನೊಂದು ಇರ್ಬೋದು. ಮೊದಲೆಲ್ಲ ಒಂದು ಅರ್ಜಿ ಕೊಟ್ಟು RT ಆಫೀಸ್ಗೆ ಹೋಗಿ ಬರ್ಸ್ಕೊಂಡ್ ಬರ್ಬೋದಾಯ್ತು. ಇವಾಗೆಲ್ಲ ಆನ್ಲೈನ್ ಬಂದಿರೋದ್ರಿಂದ ಬಹಳ ಕ್ಲಿಷ್ಟ ಆಗ್ತಾ ಇದೆ. ಮಾಡ್ಕೊಳ್ಳೋದೇ ಹೇಗೆ ಅಂತ ಗೊತ್ತಿಲ್ಲ. ಅದನ್ನ ಶಾಲಾ ಕಾಲೇಜುಗಳ ಮುಖಾಂತರ ಮೊದಲು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತೇಳಿ ನಮ್ಮ ನಾಗರಾಜ್ ಅವ್ರ ಮನವಿ ಮಾಡ್ಕೊಳ್ತೀನಿ. ನಿಮ್ಮ ಕಾಲೇಜಲ್ಲೇ ಫಸ್ಟ್ ನೀವು ನಮ್ಗೊಂದು ಅವಕಾಶ ಕೊಟ್ಟಿದ್ದೆ ಆದರೆ ಇಲ್ಲೇ ಬಂದು ವಿದ್ಯಾರ್ಥಿಗಳಿಗೆ, ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ 18 ವರ್ಷ ಮೇಲ್ಪಟ್ಟಂತ ವಿದ್ಯಾರ್ಥಿಗಳಿಗೆ ಲೈಸೆನ್ಸ್ ಪಡ್ಕೊಳ್ಳೋದ್ರ ಬಗ್ಗೆ ಅರಿವನ್ನು ಮೂಡಿಸಿ ಅಲ್ಲೇ ಲರ್ನಿಂಗ್ ಲೈಸೆನ್ಸ್ ಕೊಡಿಸುವಂತ ವ್ಯವಸ್ಥೆ, ಆನ್ ದಿ ಸ್ಪಾಟ್ ಲರ್ನಿಂಗ್ ಲೈಸೆನ್ಸ್ ಕೊಡುವಂತ ವ್ಯವಸ್ಥೆಯನ್ನ ಮಾಡೋದಕ್ಕೂ ಸಹ ನಾವು ಒಂದು ಯೋಜನೆ ಹಾಕೊಂಡಿದ್ದೀವಿ. ನಮ್ಮ ನಾಗರಾಜ್ ಅವರು ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಲ್ಲಿ ಅದನ್ನು ಸಹ ಇಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಪ್ರಾಥಮಿಕವಾಗಿ ಅಂದ್ರೆ ಪ್ರಥಮ ಅದನ್ನು ಯಾರನ್ನು ಮಾಡಿಲ್ಲ. ಇವತ್ತು ಮಾಡಿಫಿಕೇಶನ್ ಆದ್ಮೇಲೆ ಲೈಸೆನ್ಸ್ ಇಟ್ಕೊಳ್ಳೋದು ಬಹಳ ಕಷ್ಟ ಆಗಿದೆ. ಅದನ್ನು ಮಾಡೋದಕ್ಕೆ ನಾವು ಏರ್ಪಾಡು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅನೌನ್ಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಅಂತೇಳಿ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ಮಾಡಿತ್ತು. ಹಾಗಾಗಿ ಲೈಸೆನ್ಸ್ ತಗೋಬೇಕಾದ್ರೆ 8ನೇ ತರಗತಿ ಡಾಕ್ಯುಮೆಂಟ್ಸ್ ತಗೊಂಬಂದ್ರೆ ಲೈಸೆನ್ಸ್ ಸಿಗೋದು. ಆ ತರ ಮಾಡ್ಬಿಟ್ಟಿದ್ರು ಅದನ್ನ. ಇವಾಗ ತೆಗೆದು ಬಿಟ್ಟಿದ್ದಾರೆ ಅದು. ಈ ಅಮೆಂಡ್ಮೆಂಟ್ ಆದ್ಮೇಲೆ 2021 ನಲ್ಲಿ ಕೇಂದ್ರ ಸರ್ಕಾರ ಮೋಟಾರ್ ವಾಹನ ಕಾಯ್ದೆಯನ್ನು ಅಮೆಂಡ್ಮೆಂಟ್ ಮಾಡಿದ್ಮೇಲೆ ಅದು ತೆಗೆದು ಬಿಟ್ಟಿದ್ದಾರೆ. ವಿದ್ಯಾಭ್ಯಾಸದ ಇದಿಲ್ಲ, ಯಾರು ಬೇಕಾದ್ರೂ ತಗೋಬಹುದು ಲೈಸೆನ್ಸ್ ಅಂತ. ಆದ್ರೆ ಅದನ್ನ LMV ಅಂತೇಳಿ ನಿಲ್ಸ್ಬಿಟ್ಟಿದ್ದಾರೆ. ಅದನ್ನ 1200 ಪೌಂಡ್ಸ್ ಇದ್ರದ್ದು ವೈಟೇಜ್ ಇದರಲ್ಲಿ ಲೈಸೆನ್ಸ್ ಕೊಡುವಂತ ವ್ಯವಸ್ಥೆ ತಗೊಂಡ್ರೆ LMV ಅಷ್ಟೇ, ಕ್ಯಾಬ್ ಅಂತ ಕೊಡೋದಿಲ್ಲ ಅದಕ್ಕೆ. ಹಾಗಾಗಿ ಈಗ ಮೋಟಾರ್ ವೆಹಿಕಲ್ ಆಕ್ಟ್ ಅಮೆಂಡ್ಮೆಂಟ್ ಆಗಿದೆ, ಅದರ ಅರಿವು ಮೂಡಿಸ್ಬೇಕು. ಅದನ್ನ ಪೊಲೀಸ್ ಇಲಾಖೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಆಗಿ ತಗೊಂಡ್ಬಂದ್ ಮಾಡ್ಬೇಕು ಅದನ್ನ. ಆ ದೃಷ್ಟಿಯಲ್ಲಿ ನಾವು ಎರಡನ್ನೂ ಇಲಾಖೆ ಜೋಡಿಸ್ಕೊಂಡು ಶಾಲಾ ಮಕ್ಕಳಿಗೆ ಇದನ್ನು ಕೊಡಿಸುವಂತ ವ್ಯವಸ್ಥೆನ ಈಗ ಪ್ರಾರಂಭ ಮಾಡ್ಕೊಡ್ತೀವಿ.